ಇನ್ನು ಮತ್ತೊಂದು ಕಡೆಗೆ ಈ ನೀಟ್ ಫೈಟ್ನಲ್ಲಿ ಕಾಕ್ರೋಚ್ಗೆ ಏನು ಯಶಸ್ಸು ಸಿಕ್ಕಿದೆ, ಕಾಕ್ರೋಚ್ ಜನತಾ ಪಕ್ಷಕ್ಕೆ, ಅದು ಭಾರತೀಯ ಜನತಾ ಪಕ್ಷಕ್ಕೆ ಟೆನ್ಷನನ್ನು ತಂದಿದೆಯಂತೆ. ಮತ್ತೊಮ್ಮೆ ಜನ್ಜಿಗಳು ಸಿಡಿದೇಳುವ ಬಗ್ಗೆ ಆತಂಕ ಇದೆ ಬಿಜೆಪಿಗೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಕೆಲವು ನೀತಿಗಳ ವಿರುದ್ಧ ಇನ್ನೂ ಕೂಡ ಆಕ್ರೋಶ ಇದೆ ಜನ್ಜಿಗಳಲ್ಲಿ ಎನ್ನುವ ಮಾಹಿತಿ. ಕಾಕ್ರೋಚ್ಗಳ ಹೋರಾಟ ಬಿಜೆಪಿಗೆ ಪೀಕ್ಲಾಟ ಶುರುವಾಗಿದೆ. ಯುವ ಸಮುದಾಯ ಒಂದಷ್ಟು ಸವಾಲುಗಳನ್ನು ಇಟ್ಕೊಂಡಿದೆ, ಅದನ್ನು ಪ್ರಶ್ನಿಸೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ. ಕಾಕ್ರೋಚ್ ಪಾರ್ಟಿ ಇನ್ನಷ್ಟು ಸವಾಲುಗಳನ್ನು ಎತ್ತೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಸಮಸ್ಯೆಗಳನ್ನು ಇಟ್ಕೊಂಡು ಜನ್ಜಿಗಳು ಪ್ರಮುಖವಾಗಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನೇ ಇಟ್ಕೊಂಡು ಪ್ರಶ್ನೆ ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡಿಕೊಳ್ತಾ ಇದ್ದಾರೆ ಅಂಥೇಳಿ ಯುವ ಜನತೆ ಜನ್ಜಿಗಳು ಮತ್ತೊಂದು ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ, ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕಿರುವ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಹೋರಾಟದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಇಷ್ಟು ವರ್ಷಗಳ ಅವಧಿಯಲ್ಲಿ ಕೇಂದ್ರ BJP ಸರ್ಕಾರದ ಆಡಳಿತದ ಅವಧಿಯಲ್ಲಿ ಇದು 3ನೇ ಟರ್ಮು ನಡೀತಾ ಇರುವಂಥದ್ದು. ಯಾರೂ ರಾಜೀನಾಮೆ ಕೊಟ್ಟಿಲ್ಲ ಅಂಥೇಳಿ ಏನು ಹೇಳ್ತಾ ಇದ್ರೋ, ನಾವು ರಾಜೀನಾಮೆ ಕೊಡುವಂತಹ ಕೆಲಸವನ್ನು ಮಾಡಿಲ್ಲ ಅಂತ, ಅದು ಕಾಕ್ರೋಚ್ ಜನತಾ ಪಕ್ಷ ಮಾಡಿದಂತಹ ಹೋರಾಟದಿಂದ ಮುರಿದು ಬಿತ್ತು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು BJP ಸರ್ಕಾರದಿಂದ. ಈಗ ಮತ್ತಷ್ಟು ಸಮಸ್ಯೆಗಳನ್ನು ಸವಾಲುಗಳನ್ನು ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂಥೇಳಿ ಮಾಹಿತಿ. ನಮ್ಮ ಪ್ರತಿನಿಧಿ ಗಣಪತಿ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಗಣಪತಿ, ಯಾವೆಲ್ಲ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಮತ್ತೆ ಜನ್ಜಿಗಳು ಹೋರಾಟ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಅದರಿಂದ BJPಗೆ ಟೆನ್ಷನ್ ಹೆಚ್ಚುತ್ತಾ ಇರೋದು ಯಾಕೆ? ಖಂಡಿತ ನವೀನ್, ಯಾಕಂತಂದರೆ ನಿನ್ನೆ ನಡೆದಂತಹ ಜನ್ಜಿಗಳ ಪ್ರತಿಭಟನೆಯಲ್ಲಿ ಸಾಕಷ್ಟು ಸಕ್ಸಸ್ ಸಿಕ್ಕಿದೆ. ಈ ಆದಷ್ಟು ಬೇಗ ಇತ್ಯರ್ಥ ಆಗಿರುವಂತಹ ಈ ವಿಚಾರ ಏನಿದೆ, ಇದೆಲ್ಲ ಒಂದು ಕಡೆ ಬೂಸ್ಟ್ ಸಿಕ್ಕಂತಾಗಿರುವಂಥದ್ದು. ಅಂದರೆ ಕೇಂದ್ರ ಸರ್ಕಾರದ ವೈಫಲ್ಯಗಳು ಸಾಲು ಇದ್ದರೂ ಕೂಡ ಅದರ ವಿರುದ್ಧ ಧ್ವನಿ ಎತ್ತಿರುವಂಥದ್ದು ವಿಪಕ್ಷಗಳಷ್ಟೇ ಆಗಿತ್ತು. ಆದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ತಾರ್ಕಿಕ ಅಂತ್ಯ ಸಿಗ್ತಾ ಇರಲಿಲ್ಲ. ಆದರೆ ಈ ಜನ್ಜಿಗಳು ಮಾಡಿರುವಂಥದ್ದು ಅಥವಾ ಈ ಯುವ ಸಮುದಾಯ ಏನು ಹೋರಾಟ ಮಾಡಿದೆ, ಅದೆಲ್ಲ ಒಂದು ಕಡೆ ಆದಷ್ಟು ಬೇಗ ಪ್ರತಿಫಲ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ BJP ಅಂದರೆ ಕೇಂದ್ರ BJP ಏನಿದೆ ಅದು ಎಲ್ಲೂ ಕೂಡ ಎಡವಟ್ ಮಾಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದರೆ ಇದು BJP ಕೆಲವೊಂದು ಕಡೆ ಪೀಕ್ಲಾಟ ಶುರುವಾಗಿರುವಂಥದ್ದು. ಅಂದರೆ ಯಾವಾಗ ಈ ಯುವ ಸಮುದಾಯಗಳು ಎಚ್ಚೆತ್ತುಕೊಳ್ಳುತ್ತೋ ಅನ್ನೋದು ಕೂಡ ಸಾಕಷ್ಟು ಒಂದು ಟೆನ್ಷನ್ಗಳು ಈಗ ಆರಂಭವಾಗಿರುವಂಥದ್ದು. ಈಗ ನೀಟು ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಇತ್ಯರ್ಥ ಆಗಿದೆ. ಅಂದರೆ ಒಂದಷ್ಟು ಸವಾಲುಗಳು ಯಾವುದು, ಈಗ ನಿತಿನ್ ಗಡ್ಕರಿ ಅವರು ಹೊರಡಿಸಿರುವಂತಹ ಎಥನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾಹನ ಸವಾರರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದಕ್ಕೆ ಯುವ ಜನತೆ ಅಂತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿರುವಂಥದ್ದು. ಅಂದರೆ ಎಥನಾಲ್ ಬಳಕೆಯನ್ನು ಹೆಚ್ಚು ಮಾಡಬೇಕು ಅನ್ನೋದು ಕೂಡ ಅವರ ಒಂದು ಅಭಿಪ್ರಾಯ ಆಗಿತ್ತು. ಇದಕ್ಕೆ ದೇಶಾದ್ಯಂತ ಸಾಕಷ್ಟು ವಿರೋಧ ಕೂಡ ಆಗಿರುವಂಥದ್ದು. ಅಂದರೆ ವಾಹನಗಳು ಕೆಟ್ಟೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಿತಿನ್ ಗಡ್ಕರಿ ಅವರ ಅಭಿಪ್ರಾಯಗಳನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ವಿಚಾರ ಎಲ್ಲಾದರೂ ಕೂಡ ಯಂಗ್ ಇಂಡಿಯಾ ಅಂದರೆ ಯುವ ಜನತೆ ಏನಾದರೂ ಕೂಡ ಎತ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತಾ? ಹೋರಾಟವೂ ಎಲ್ಲದಕ್ಕೂ ಮದ್ದಲ್ಲ, ಅಂದರೆ ಎಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಕೇಂದ್ರ ಸರ್ಕಾರ ಯಾವೆಲ್ಲ ವೈಫಲ್ಯಗಳಿದೆ, ಯಾವೆಲ್ಲ ಎಡವಟ್ಟುಗಳು ಮಾಡುತ್ತೆ ಅದನ್ನು ಎತ್ತಿ ಹಿಡಿಯುವಲ್ಲಿ ಈ ಜನ್ಜಿ ಅಂದರೆ ಕಾಕ್ರೋಚ್ ಪಾರ್ಟಿ ಮುನ್ನಡೆಯ ಸಾಧಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಕೇವಲ ನಿತಿನ್ ಗಡ್ಕರಿದಷ್ಟೇ ಅಲ್ಲ, ಒಂದಷ್ಟು GST ವಿಚಾರಕ್ಕೆ ಅಂದರೆ ಟ್ಯಾಕ್ಸ್ ವಿಚಾರಕ್ಕೆ ನೋಡಿ, BJP ಅಧಿಕಾರದಲ್ಲಿರುವಂತಹ ಅಂದರೆ ರಾಜ್ಯದಲ್ಲಿ ಏನಿದೆ ಅದರ ಹೊರತುಪಡಿಸಿ BJP ಏತರ ಸರ್ಕಾರ ಇದೆ, ಅಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. GST ಹಣ ಎಷ್ಟು ಕೊಡಬೇಕು ಅಂದರೆ ಯಾವುದಾದ್ರೂ ಬೇರೆ ಪಕ್ಷ ಅಲ್ಲಿ ಅಧಿಕಾರದಲ್ಲಿದ್ದರೆ ಅಲ್ಲಿ ಕಡಿಮೆ ಅಮೌಂಟನ್ನು ಕೊಡುವಂಥದ್ದು, GST ಹಣ ಕೊಡುವಂಥದ್ದು, ಇಂತಹ ತಾರತಮ್ಯ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು. ಈ ವಿಚಾರದಲ್ಲಿ ಸಾಕಷ್ಟು ಬಾರಿ ವಿಪಕ್ಷಗಳು ಅಂದರೆ ಕಾಂಗ್ರೆಸ್ ಇರ್ಬೋದು, ಸಾಕಷ್ಟು ಆಮ್ ಆದ್ಮಿ ಇರ್ಬೋದು, ಈ ಎಲ್ಲ ಪಕ್ಷಗಳು ಸಾಕಷ್ಟು ಬಾರಿ ಧ್ವನಿ ಎತ್ತಿದೆ. ಆದರೆ ಅದೆಲ್ಲವೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಎಲ್ಲೊಂದು ಕಡೆ ಹೋರಾಟ ಅರ್ಧಕ್ಕೆ ನಿಂತು ಹೋಗುವಂಥ ಸಾಧ್ಯತೆಗಳಿರ್ತಿತ್ತು. ಆದರೆ ಇಂತಹ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಯಂಗ್ ಇಂಡಿಯಾ ಈ ವಿಚಾರಗಳನ್ನೆಲ್ಲ ಎತ್ಕೊಂಡಿದ್ದೇ ಆದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಪ್ರತಿಭಟನೆ ಕೈಗೊಂಡ್ರು ಅದೆಲ್ಲ ಒಂದು ಕಡೆ ಅದನ್ನು ಹಿಂದೆ ತಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ರೈತರ ಪ್ರತಿಭಟನೆ ನಂತರ ಎಲ್ಲ ಒಂದು ಕಡೆ ಯುವ ಜನತೆಯ ಪ್ರತಿಭಟನೆ ಸಾಕಷ್ಟು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ತಿರುವಂಥದ್ದು. ಇದು ಕೇವಲ ಕೇಂದ್ರದ ನಾಯಕರಿಗಷ್ಟೇ ಅಲ್ಲ, ರಾಜ್ಯ BJP ನಾಯಕರಿಗೂ ಕೂಡ ಟೆನ್ಷನ್ ಕೂಡ ಆರಂಭ ಆಗಿರುವಂಥದ್ದು. ನೋಡಿ, ನಾಳೆ ಎಲ್ಲಾದರೂ ಕೂಡ ಒಂದಷ್ಟು ಪ್ರತಿಭಟನೆ ಮಾಡಲಿ ಅಥವಾ ಒಂದಷ್ಟು ಪ್ರವಾಸ ಮಾಡಲಿ ಪ್ರಶ್ನೆ ಮಾಡ್ತಾರೆ ಜನ. ಯಾಕಂತಂದರೆ ನೋಡಿ, ನಿಮ್ಮ ಸರ್ಕಾರದಲ್ಲೇ ಇಷ್ಟೊಂದು ವೈಫಲ್ಯಗಳಾಗಿದೆ, ಇದಕ್ಕೆ ಮೊದಲು ನೀವು ಉತ್ತರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ರಾಜ್ಯ BJPಗಿರ್ಬೋದು, ಕೇಂದ್ರ BJPಗಿರ್ಬೋದು, ಎಲ್ಲ ಒಂದು ಕಡೆ ಮುಜುಗರ ಉಂಟು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಮುಂದಿನ ಹೋರಾಟ ನಿತಿನ್ ಗಡ್ಕರಿ ಇಲಾಖೆಯವರು ಇರ್ಬೋದು, ಜೊತೆಗೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಇಲಾಖೆ, ಆರ್ಥಿಕ ಇಲಾಖೆ ಇರ್ಬೋದು, ಈ ಇಲಾಖೆಯಲ್ಲೂ ಕೂಡ ಎಲ್ಲ ಒಂದು ಕಡೆ ಸಾಕಷ್ಟು ವೈಫಲ್ಯಗಳಿರ್ಬೋದು, ವಿಫಲಗಳಿರ್ಬೋದು, ಸಾಕಷ್ಟು ವಿರೋಧಗಳು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ನಾಯಕರು ಅಥವಾ ಈ ನಾಯಕರೇನಾದರೂ ಕೂಡ ಯುವ ಜನತೆಯ ಟಾರ್ಗೆಟ್ ಆಗ್ತಾರಾ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗ್ತಾ ಇರುವಂಥದ್ದು. ನವೀನ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.